ಬಾಲಕೃಷ್ಣ? ಇಲ್ಲ, ಅದು ನೀವು ಸರ್ವ ಜನಾಂಗದ ಶಾಂತಿಯ ತೋಟ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿ ಅವ್ರು ಬಿಟ್ಬಿಟ್ಟು ಬಂದ್ಬಿಟ್ರು. ಎಲ್ಲ ಪಾರ್ಟಿ ಇಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ನಿಮ್ಮಲ್ಲಿ ಇಲ್ಲ ಅಂತೇಳಿ ಬಿಟ್ಬಿಟ್ಟು ಬಂದ್ಬಿಟ್ರು ಬಾಲಕೃಷ್ಣ, ಅಲ್ವೇನ್ರಿ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ದನಕರುಗಳಿಗೆ ನೀರು ಬಾವಿನಲ್ಲಿ ಹೋದಾಗ ಈ ಗುಬ್ಬೆಚ್ಚಿಗಳೆಲ್ಲ ಸೆತ್ತೆ ಎಲ್ಲ ಹಾಕ್ಬಿಡವು. ಸೆತ್ತೆ ಅಂದ್ರೆ ಗೊತ್ತಲ್ಲ, ಕಸ. ನಿಮ್ ಕಡೆ ಒಂದ್ ಕಡೆ ಹೇಳ್ತಾರೆ, ನಮ್ ಕಡೆ ಸೆತ್ತೆ ಅಂತ ಹೇಳ್ತಾರೆ. ಅದರಿಂದ ಈ ಸೆತ್ತೆ ಎಲ್ಲ ಏನ್ ಮಾಡೋದು, ನೀರಿಗೆಲ್ಲ ಹೋಗಿ ನೀರ್ ಮೇಲೆ ಬಿದ್ದು ನೀರ್ನೆಲ್ಲ ಮುಚ್ಕೊಬಿಡೋದು, ಕಸ. ಆ ನೀರನ್ನೆಲ್ಲ ಮುಚ್ಕೊಂಡಾಗ ನಾವೇನ್ ಮಾಡ್ತಿದ್ವು, ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಸೆತ್ತೆ ಎಲ್ಲ ಸರ್ಕಳ ತನಕ ಆಮೇಲೆ ನೀರು ತಗೋತಾ ಇದ್ದು. ತಿಳಿಯಾದ್ಮೇಲೆ ಆ ಸೆತ್ತೆ ಎಲ್ಲ ದೂರ ಹೋದ್ಮೇಲೆ ನೀರು ತಗೋತಾ ಇದ್ದು. ನಾನು ಮನೆಗೆ ಹೋಗ್ಬಿಟ್ಟು ಮತ್ತೆ ಬಂದವಾಗ ನೀರೆಲ್ಲ ಸೆತ್ತೆ ಎಲ್ಲ ಸೇರ್ಕೊಂಡ್ಬಿಡೋದು. ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಈ ತರ ಇದೆ. ಸ್ವಲ್ಪ ಸುಧಾರಣೆ ಮಾಡಿದಾಗ ಸೆತ್ತೆ ಎಲ್ಲ ಜಾತಿ ವ್ಯವಸ್ಥೆ ಕಡಿಮೆ ಆದಾಗ ಕಾಣಿಸುತ್ತೆ, ಮತ್ತೆ ಸೇರ್ಕೊಂಡ್ಬಿಡ್ತದೆ. ಅದಕ್ಕೆ ಜಾತಿ ಹೋಗಿಲ್ಲ. 850 ವರ್ಷಗಳಾದರೂ ಕೂಡ ಬುದ್ಧ 2500 ವರ್ಷ ಅದಾದರೂ ಕೂಡ ಇನ್ನೂ ಹೋಗಿಲ್ಲ. ಅವ್ರು ಏನೇ ಹೇಳಿದ್ರು, ನಾವು ಎಂಥದ್ದು ಸೂರ್ಯ ಎಂಥದ್ದು ಗ್ರಹ ಎಂಥದ್ದು ರಾಹು ಕಾಲ ಗುಳಿಕ ಕಾಲ ನೋಡ್ಕೊಂಡು ಬಜೆಟ್ ಮಂಡಿಸಿದ್ದಾರೆ ಅಂತ. ನಿಜ, ಈಗ ನಿನ್ನಂತೆ ಅವ್ರ ಮಾತು ಕೇಳಬೇಕಲ್ಲಪ್ಪ. ಬಹುತೇಕ ಜನ, ನಾನು ಹಿಂದೆ ಎಲ್ಲ ಮಂಡಿಸ್ತಿದ್ದೆ, ರಾಹು ಕಾಲದಲ್ಲಿ ಮಂಡಿಸಿದ್ದೀನಿ ಹಿಂದೆ ಎಲ್ಲ ಬಜೆಟ್ಗಳೆಲ್ಲ. ಈಗ ಈ ಸಾರಿ ನಮ್ಮ ಆಫೀಸರ್ಸ್ಗಳು ಮತ್ತೆ ನಮ್ಮ ಮನೆಯವರೆಲ್ಲ ಹೇಳಿದ್ರು, ರಾಹು ಕಾಲದಲ್ಲಿ ಮಂಡಿಸೋದು ಬೇಡ ಸರ್, ಸ್ವಲ್ಪ ಮುಂಚಿತವಾಗಿ ಮಂಡಿಸಿ ಅಂತಂದ್ರು. ನಾನು ಅವ್ರ ಬೆಲೆಗೂ ನಮ್ಮ ಡೆಮಾಕ್ರಸಿನಲ್ಲಿ ನಂಬಿಕೆ ಇಟ್ಕೊಂಡಿರೋನು ನಾನು. ಕೇಳಪ್ಪ, ಇಲ್ಲಿ ನಾನು ಇವತ್ತು ಕೂಡ ರಾಹು ಕಾಲ ಗುಳಿಕ ಕಾಲ ನಂಬಲ್ಲ. ಬಜೆಟ್ ಮಂಡಿಸಲ್ಲ. ಹಿಂದೆ ಎಲ್ಲ ಮಂಡಿಸಿದೀನಿ ನಾನು, ರಾಹು ಕಾಲದಲ್ಲಿ ಮಂಡಿಸಿದ್ದೀನಿ, ಬೇಕಾದ್ರೆ ತೆಗೆದು ನೋಡಿ. ಗುಳಿಕ ಕಾಲದಲ್ಲಿ ಮಂಡಿಸಿದ್ದೀನಿ. ನನಗೆ ನಂಬಿಕೆ ಇಲ್ಲ. ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು, ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಮುಂದಿನ ಬಜೆಟ್ ನೀವೇ ಮಂಡಿಸ್ಬೇಕಲ್ಲ, ಅದಕ್ಕೆ ಇದು ಕಾಲ ಎಲ್ಲ ನೋಡಿರೋದು. ಕಾಲ ಏನ ತಸ್ಮೇನ ಅದೇನೋ ಹೇಳ್ಬೇಕು, ಸಂಸ್ಕೃತ ನಂಗೆ ಬರಲ್ಲ. ಅದಕ್ಕೆ ಕಾಲಯ ತಸ್ಮೇ ನಮ. ಅದಕ್ಕೊಂದು ಪೀಠಿಗೆ ಹಾಕೊಂಡಿದ್ದೀರ ಅಷ್ಟೇ, ಒಂದು ಸ್ಟೆಪ್. ಯಾವ ಪೀಠಿಗೆನೂ ಹಾಕೊಂಡಿಲ್ಲ. ಕೇಳ್ರಿ, ಇಲ್ಲಿ ನಾನು ಯಾವತ್ತು ರಾಹು ಕಾಲ ನೋಡಿಲ್ಲ, ಯಾವತ್ತು ಗುಳಿಕ ಕಾಲ ನೋಡಿಲ್ಲ, ಯಮಗಂಡ ಕಾಲ ನೋಡಿಲ್ಲ. ಯಾವತ್ತು ಸೂರ್ಯಗ್ರಹಣ ಇದೆಯಲ್ಲ, ಯುಗಾದಿ ಹಬ್ಬದ ದಿನ ಯಾರಾದ್ರೂ ಮಾಂಸ ತಿಂತಾರೇನ್ರಿ? ಶಿವರಾತ್ರಿ ಹಬ್ಬದ ದಿನ ಮಾಂಸ ತಿಂತಾರೆ, ನಾನು ತಿಂತೀನಿ. ನಥಿಂಗ್ ರಾಂಗ್. ಎಲ್ಲ ದಿನನೂ ಒಂದೇನೆ, ಹಬ್ಬ ಅಂತ ಮಾಡ್ತೀವಿ ಅಷ್ಟೇನೆ. ನಾನು ಈಗ ಅದು ಅವ್ರವ್ರ ನಂಬಿಕೆ, ನಿನ್ನ ನಂಬಿಕೆ. ನೀನು ಈಗ ಶಾಲಾಕ ಬಂದಿದೆಯಲ್ಲ, ಯಾಕೆ ಹಾಕ ಬಂದಿದ್ಯಾ?